ಸರ್ ಜಗದೀಶ್ ಅವ್ರ ಇದ್ದಾಗ ನೀವು ಹೋಗ್ಬೇಕಿತ್ತು ಆ ಬಿಗ್ ಬಾಸ್ ಬೇರೆ ಅಯ್ಯೋ ಅದನ್ನ ಎಲ್ಲಾರು ಹೇಳ್ಬಿಟ್ರು. ದಯವಿಟ್ಟು ಒಳ್ಳೆ ಕೆಲಸ ಮಾಡಿದೆ 50 ಡೇಸ್ ಆದ್ಮೇಲೆ ಬಂದಿದ್ ನೀನು. ಇಡೀ ಟೀಮೇ ಹೇಳ್ತಾ ಅದನ್ನ. ಯಾಕಂದ್ರೆ ಆಯಪ್ಪ ಇದ್ದಾಗ ಬಂದಿದ್ರೆ ತುಂಬಾ ಕಷ್ಟ ಆಗಿರೋದು. ರಂಜಿತ್ ಜಾಗದಲ್ಲಿ ನೀನ್ ಇರ್ತಿದ್ದೆ. ಸೊ ಒಳ್ಳೇದಾಯ್ತು, ಸುಮ್ನೆ ಇರು ಅಂತಾನೆ. ಏನ್ ಒಪಿನಿಯನ್ ಇದೆ ಸರ್ ರಾಯಲ್ ಜಗದೀಶ್ ಅವ್ರ ಬಗ್ಗೆ? ಮೇಡಮ್ ತುಂಬಾ ತಿಳ್ಕೊಂಡಿರುವಂತ ವ್ಯಕ್ತಿ, ತುಂಬಾ ತಲೆ ಇರುವಂತ ವ್ಯಕ್ತಿ, ಬಟ್ ಇಸ್ ನಾಟ್ ಸೋ ಮೆಚ್ಯೂರ್ಡ್ ಎನ್ ಆಫ್ ಮೇಡಮ್. ಆ ತರ ಎಲ್ಲ ಹ್ಯಾಂಡಲ್ ಮಾಡಬಾರ್ದು ಪಬ್ಲಿಕ್ ನ. ನಮಗೊಂದು ಪ್ರೀತಿ ವಿಶ್ವಾಸ ಕೊಡ್ತಾ ಇದಾರೆ ಅಂದ್ರೆ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕೇ ಹೊರತು ಲಾಠಿ ತಗೊಂಡೋಗಿ ರೋಡಲ್ಲಿ ಹೊಡೆದ್ರೆ ಏನಾಗುತ್ತೆ ಹೇಳಿ ಕತೆಗಳು. ಇವಾಗ ಜಗದೀಶ್ ಅವರು ನನಗೆ ಮೊನ್ನೆ ಬಿಗ್ ಬಾಸ್ ಮನೆಯಿಂದ ನನಗೆ ಪರಿಚಯ. ಅಲ್ಲಿ ಸೀನ್ ಆಗಿರೋ ಹುಡುಗರು ನನಗೆ ತುಂಬಾ ಬೇಕಾಗಿರೋ ಹುಡುಗರು. ಆ ಪ್ರಾಬ್ಲಮ್ ಆಗಿರೋ ತುಂಬಾ ಕ್ಲೋಸ್ ಫ್ರೆಂಡ್ಸ್ ನನಗೆ. ಅವ್ರನ್ನ ಫೋನ್ ಮಾಡಿ ಕೇಳಿದ್ರೆ ಏನೇನಾಯ್ತು ಅಂತ ಕ್ಲಿಯರ್ ಡೀಟೇಲ್ ಪಿಕ್ಚರ್ ಎಲ್ಲ ಹೇಳಿದ್ರೆ ಅದು ತುಂಬಾ ತಪ್ಪು, ಅದು ಮಾಡಬಾರ್ದು. ಇವಾಗ ಮೇಡಮ್ ಅಣ್ಣಮ್ಮ ಕೂಡ್ಸಿದ್ದಾರೆ, ಗೌರ್ಮೆಂಟೇ ಫಂಕ್ಷನ್ ಪರ್ಮಿಷನ್ ಕೊಟ್ಟಿದೆ ಅಂದ್ರೆ ಮಾಡ್ಲಿ ಬಿಡಿ, ಎಂಜಾಯ್ ಮಾಡ್ಲಿ ಬಿಡಿ, ತಪ್ಪೇನಿದೆ. ಏನ್ ವರ್ಷ ಪೂರ್ತಿ ಮಾಡ್ತಾರಾ? ಯಾವತ್ತೋ ಒಂದ್ ದಿವಸ 2 ದಿವಸ ಮಾಡ್ತಾರೆ, ಮಾಡ್ಲಿ ಬಿಡಿ. ಅದಕ್ಕೆ ಅಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಏನಿತ್ತು? ನಿಮ್ಗೆ ಎಲ್ಲಿ ಗ್ಯಾಪ್ ಸಿಗುತ್ತೋ ಏನಾಗುತ್ತೋ ಅಲ್ಲೋಗಿ ಫೇಮ್ ತಗೊಳೋಣ ಅನ್ನೋ ಅವಶ್ಯಕತೆ ಬೇಡವಲ್ಲ. ಇಸ್ ಅ ವೆರಿ ಎಲ್ಲ ತಿಳಿವಳಿಕೆ ಇರುವಂತ ವ್ಯಕ್ತಿ ಯಾಕೆ ಈ ತರ ಮಾಡ್ತವ್ರೆ ಅನ್ನೋದೊಂದು ಬೇಜಾರಷ್ಟೇ ಅವ್ರ ಬಗ್ಗೆ.